ಕೌರವೇಶ್ವರ. ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸದೆ ಹೋದರು ಆದಾನೆಗಳ ಬಲವುಳ್ಳ ಬಲರಾಮ ದೇವರು ನಮ್ಮ ಪಕ್ಷ ವಹಿಸಿದರು. ಹಲವೋ ದ್ವಿತೀಯ ಪಾಂಡವ ಓರ್ಗರೆ ಹುಕ್ಕಿ ಬರುತ್ತಿರುವ ಭೀಕರ ಸಂಗ್ರಾಮದಲ್ಲಿ ನನ್ನ ನೆಚ್ಚಿನ ಗದೆಯಿಂದ ನಿನ್ನ ಒಡಲನ್ನು ಚೀಳಲು ನನ್ನ ಬಾಹುಗಳು ಹೇಗೆ ಹೇಗೆ ನರ್ತುಸುತ್ತಿರುವ ಅಖಂಡ ಕುರು ಸಾಮ್ರಾಜ್ಯ ಸದಾ ನನ್ನ ಸತ್ತಾಗಬೇಕು. ಹಸ್ತಿನಾವತಿಯ ರತ್ನ ಸಿಂಹಾಸನ ಸದಾ ನನ್ನ ಆಡಳಿತದಲ್ಲಿರಬೇಕು. ಮತ್ತು ವಜ್ರ ವೈಡೂರ್ಯಗಳಿಂದ ಅಲಂಕೃತವಾದ ರಾಜ ಕಿರೀಟ ಸದಾ ನನ್ನ ಮಸ್ತಕದಲ್ಲಿರಬೇಕು. ಇದೆ 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 ಕೌರವೇಶ್ವರನ ಛಲ, ಕೌರವೇಶ್ವರನ ಛಲ ಆ ಛಲ ನಾಳಿನ ಪಾಂಡವರ ಪ್ರಳಯ ಹಾಡಿ ಹಿಟ್ಟರೆ ಬಿರುವುದು ಭೂಮಿ, ಕಾಲ ಹೆತ್ತರೆ ನಡುವುದು ಬಾನು, ಕಾಲ ಹೆತ್ತರೆ ನಡುಗುದ ಪಾಂಡವರು. ಹೀಗಿರುವಾಗ ನನ್ನನ್ನು ಎದುರಿಸಬಲ್ಲ ವೀರನು ಧೀರನು ಈ ತ್ರಿಭುವನದಲ್ಲಿ ಅವನವನಿರುವನು. ಯಾರು ಎನ್ನೆದುರಿಸಬಲ್ಲವರು? ಯಾರು ಎನ್ನೆದುರಿಸಬಲ್ಲವರು? ಈ ಕಮಲ್ಲನು ಯಾರು ಅವನ ಎದುರಿಸಬಲ್ಲವರು? ಗಡ ಗಡ ನಡುಗಿಸಿ ಬ್ರಹ್ಮಾಂಡವನೇ, ಗಡ ಗಡ ನಡುಗಿಸಿ ಬ್ರಹ್ಮಾಂಡವನೇ, ಮರದಿನಾಳುವೆ ಭರತ ಕಂಡವ, ಮರದಿನಾಳುವೆ ಭರತ ಕಂಡವ, ಪದಮ ಪಾಂಡವರ ಮದವನ್ನು ಮುರಿವೆ. ಪದಮ ಪಾಂಡವರ ಮದವನ್ನು ಮುರಿ ಯಾರು ಎನ್ನೆದುರಿಸಬಲ್ಲವರು? ಈ ಕಲದಂಕ ಮಲ್ಲನ ಯಾರು ಎನ್ನೆದುರಿಸಬಲ್ಲವರು? ಹಿಡಿದ ಹೊಟವನ್ನು ಬೆಳೆದನು ಸಹಿಸಿ, ಹಿಡಿದ ಹೊಟವನ್ನು ಬೆಳೆದನು ಸಹಿಸಿ, ಕಡುವೈರಿಗಳ ರಣದಲ್ಲಿ ಸೆಣಸಿ, ಹಿಡಿದ ಹೊಟವನ್ನು ಬೆಳೆದನು ಸಹಿಸಿ, ಕಡುವೈರಿಗಳ ರಣಗಳಿಗೆ ಮುಂದೆ ಸಮರದಿ ಸೋದರರೆನ್ನದೆ, ಮುಂದೆ ಸಮರದಿ ಸೋದರರನ್ ಚಿಂದಿಯ ಗೈಯುವ ರಣದೊಳಗೆ, ಚಿಂದಿಯ ಗೈಯುವ ರಣದೊಳಗೆ ಯಾರು ಎನ್ನೆದುರಿಸಬಲ್ಲವರು? ಮಲ್ಲನ ಯಾರು ಯಾರು ಅವನಾರು ಇನ್ಯಾರು? ಚಲದಂಕ ಮಲ್ಲನನ್ನು ಎದುರಿಸಬಲ್ಲ ವೀರನು ಧೀರನು ಈ ತ್ರಿಭುವನದಲ್ಲಿ ಅವನವನಿರುವನು, ಯಾರು ಎನ್ನೆದುರಿಸಬಲ್ಲವರು? ಈ ಚಲದಂಕ ಮಲ್ಲನು ಯಾರು ಎನ್ನೆದುರಿಸಬಲ್ಲವರು? ಯಾರು ಅವನಾರು ಇನ್ಯಾರು ಎನ್ನೆದುರಿಸಬಲ್ಲವನ?
ಅತಿ ಮಧುರ ನಿನ್ನ ಗಾನ ವೇಣುವಾದನ ಅತಿ ಮಧುರ ನಿನ್ನ ಗಾನ ವೇಣುವಾದನ ಇಂದು ಶುಭ ದಿನ ಏನು ಕಾರಣ ಇಂದು ಶುಭ ದಿನ ಏನು ಕಾರಣ ನಮ್ಮ ಬಾಳು ನಂದನ ರಮ್ಯ ಜೀವನ ಅತಿ ಬಾಳು ನಂದನ ರಮ್ಯ ಜೀವನ ಅತಿ ಮಧುರ ನಿನ್ನ ಗಾನ ನೀನೆ ನನ್ನ ಬಾಳಿನ ಭಾಗ್ಯದೇವತೆ ಮಧುರ ಗಾನದಿಂದ ಜನ್ನ ಚಿಂತೆ ಮರೆಸಿದೆ ನೀನೆ ನನ್ನ ಬಾಳಿನ ಭಾಗ್ಯದೇವತೆ ಮಧುರ ಗಾನದಿಂದ ಜನ್ನ ಚಿಂತೆ ಮರೆಸಿದೆ ಆವ ಪುಣ್ಯ ಫಲವನ ನವರಿಸಿದೆ ಆವ ಪುಣ್ಯ ಫಲವನ ನವರಿಸಿದೆ ಅತಿ ಮಧುರ ನಿನ್ನ ಗಾನ ವೇಣುವಾದನ ಅತಿ ಮಧುರ ನಿನ್ನ ಗಾನ ವೇಣುವಾದನ ಇಂದು ಶುಭ ದಿನ ಏನು ಕಾರಣ ಇಂದು ಶುಭ ದಿನ ಏನು ಕಾರಣ ನಮ್ಮ ಬಾಳು ನಂದನ ರಮ್ಯ ಜೀವನ ನಮ್ಮ ಬಾಳು ನಂದನ ರಮ್ಯ ಹಲೋ. ಜೀವನ ಅತಿ ಮಧುರ ನಿನ್ನ ಗಾನ ಪ್ರಾಣೇಶ್ವರ, ಹಾಗಾದರೆ ಯುದ್ಧವು ನಿಶ್ಚಯವಾಯಿತು. ನಾನು ಮೊದಲೇ ಹೇಳಲಿಲ್ಲವೇ ಯುದ್ಧವೆಂದರೆ ನಿಮ್ಮ ಹೃದಯ ನಲಿಯುವುದೆಂದು? ಉಪಾಯವಿಲ್ಲ ಪ್ರಿಯತಮೆ. ಆಹಾ, ಯುದ್ಧವೆಂದು ಅನಿವಾರ್ಯ. ಆದರೆ ಎಂತಹ ಯುದ್ಧ! ಈ ವಿಶ್ವಸೃಷ್ಟಿಯಲ್ಲಿ ಇದುವರೆಗೂ ಎಲ್ಲಿಯೂ ನಡೆಯದಂತ ಅಚಿತ್ಯ ಹತ್ಯಾಕಾಂಡ. ಒಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದಳ, ಮತ್ತೊಂದೆಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯದಳ. ಈ ಯುದ್ಧವು ಮುಗಿದ ಮೇಲೆ ಈ ಮಾನವ ರಾಶಿಯಲ್ಲಿ ಅದೆಷ್ಟು ಜನ ಜೀವಂತವಾಗಿ ಉಳಿಯುವರೋ ನಾ ಬೇರೆ ಕಾಣೆ. ಯುದ್ಧ ಯುದ್ಧ ಯುದ್ಧ, ಪ್ರಪಂಚ ಅನಂತ ಪ್ರಳಯ, ಅಸೀಮ ಧ್ವಂಸಾರುಕ್ಮಿಣಿ. ಪ್ರಭು, ಮಾನವ ಲೋಕವನ್ನು ಈ ಪ್ರಳಯಾವೃತದಿಂದ ರಕ್ಷಿಸು. ಆ ಧರ್ಮದ ಆಕ್ರಮಣದಿಂದ ಧರ್ಮವು ರೂಪುಗಿಡಲೇಕೆ? ಮತ್ತೊಮ್ಮೆ ಶಾಂತಿಗಾಗಿ ಪ್ರಯತ್ನಿಸುತ್ತೇವಾ? ಶಾಂತಿಯಿಂದ ಸೃಷ್ಟಿಯ ವಿಕಾಸವಾಗುವುದಿಲ್ಲ ಪ್ರೇಯಸಿ. ಪುರಾತನ ಅಳಿವೆ ನೂತನ ಆವಿಷ್ಕಾರ. ಆಹಾ. ಯುದ್ಧವಿಂದು ಅವಶ್ಯಕ. ಆದರೆ ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವೆನು. ನನ್ನ ಸಮರ ಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠತೆಯನ್ನು ಬೋಧಿಸುವುದು. ಕುರುಕ್ಷೇತ್ರದ ರಕ್ತದ ಧೂಳಿಯ ಒಂದೊಂದು ಕಣವನ್ನು ರಕ್ತರಸದಿಂದ ತೋಯಿಸಿ ವೀರ ದರ್ಪದಿಂದ ಸುಸರಿತವಾಗಿ ಮಾಡಿ ನಾನೊಂದು ಪುಣ್ಯ ಎಂಬ ಬೀಜವನ್ನು ನೆಡುವೆ. ಆ ಬೀಜವು ಅಂಕುರಿಸಿ ಮರವಾಗಿ ವಿಜ್ಞಾನ, ದರ್ಶನ, ಧರ್ಮ, ರಾಜನೀತಿ ಮುಂತಾದ ಅನರ್ಘ್ಯ ಫಲಪಶುಗಳನ್ನು ಈ ಜಗತ್ತಿಗೆ ಕೊಡುವುದು ಪ್ರೇಯಸಿ. ಸ್ವಾಮಿ, ರುಕ್ಮಿಣಿ, ಪ್ರೇಮ ಮೂರ್ತಿಯ ಸ್ವಾಮಿ,
ಕೋಮಲಾಂಗಿ ವಿಫಲವಾಯ್ತೆ. ಸಮಾಧಾನ ವೇದವೆಲ್ಲ ಕೋಮಲಾಂಗಿ ವಿಫಲವಾಯ್ತೆ. ಸಮರದಂಡ ಬಿಂದು ರಮಣಿ ಪಾಪಹಾರಿಣಿ ರಮಣಿ ಪಾಪಹಾರಿಣಿ. ರಮಣಿ ಪ್ರೇಮ ಪೂಜಿತೆ. ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮಯುದ್ಧ ಬಂದೊದಗಿ ಕರ್ಮಭೂಮಿ ಭಾರತವು ಧನ್ಯ ಮಾಡುದೆ ಕಾಂತೆ ಧನ್ಯ ಮಾಡುದೆ ಕಾಂತೆ ಧನ್ಯ ಮಾಡುದೆ. ಧನ್ಯ ಮಾಡುದೆ ಕಾಂತೆ ಧನ್ಯ ಮಾಡುದೆ. ಭಯವಿದೇಕೆ ಶಾಂತೆ ಕಾಂತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ. ಸ್ವಾಮಿ ರುಕ್ಮಿಣಿ, ನಿಮ್ಮ ಈ ಸ್ಪರ್ಶವು ಮೃತ ಸಂಜೀವಿನಿ ಇದ್ದಂತೆ. ಆ ದೃಷ್ಟಿ ಮಾತ್ರದಿಂದ ಈ ಜಡ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲೆ ನೀನು. ಅದನ್ನುಳಿದು ಈ ರಕ್ತಪಾತದ ಅವಶ್ಯಕತೆ ಆದರೂ ಏಕೆ? ರುಕ್ಮಿಣಿ, ಕಾಳಸರ್ಪ ಕಚ್ಚಿದರನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವಗಳನ್ನು ಛೇದಿಸದ ಹೊರತು ಮತ್ಯಾವ ಉಪಾಯವಿಲ್ಲ. ಆರ್ಯವರ್ತಕ್ಕೀಗ ಇಂಥ ವ್ಯವಸ್ಥೆ ಉಂಟಾಗಿ ಅಭಿಮಾನ ಸುರೆಯಿಂದ ಪ್ರಮುಕ್ತರಾದ ಕ್ಷತ್ರಿಯ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ಅದನ್ನು ರಕ್ತಕ್ಷಯದಿಂದ ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ ಪ್ರೇಯಸಿ. ಸ್ವಾಮಿ, ಇಷ್ಟೊಂದು ಜನರ ಮರಣದಿಂದ ಧರ್ಮವು ಸ್ಥಾಪನೆ ಆಗುವುದಾದರೆ ಅಂತಹ ಧರ್ಮಕ್ಕೆ ನನ್ನ ಧಿಕ್ಕಾರ. ನೀನು ಮತ್ತೊಂದು ಬಾರಿ ಶಾಂತಿಗಾಗಿ ಪ್ರಯತ್ನಿಸುದೇವ. ಈ ಘೋರ ಹತ್ಯಾಕಾಂಡ ನಿಲ್ಲಲಿ. ರುಕ್ಮಿಣಿ, ಸ್ವಾಮಿ, ನಿನ್ನ ಮಾತಿನಂತೆ ನಾನು ಮತ್ತೊಂದು ಸಾರಿ ಶಾಂತಿಗಾಗಿ ಪ್ರಯತ್ನಿಸುವೆನು. ಆದರೂ ನನ್ನ ಉದ್ದೇಶವು ಸಫಲವಾಗುವುದಿಲ್ಲ. ಅದಕ್ಕಾಗಿ ನಾನು ಈ ದಿನವೇ ಹಸ್ತಿನಾವತಿಗೆ ತೆರಳುವೆನು. ಆಹಾ ಪ್ರಿಯ, ಮತ್ತೊಮ್ಮೆ ಪ್ರಯತ್ನಿಸಿ ನೋಡಿ, ಸಫಲವೇ ಆಗೋದು. ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ, ನಯನ ಮನೋಹರಿಯೇ ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ, ನಯನ ಮನೋಹರಿಯೇ ಮಂದರ ಗಿರಿಧರ ಸರಸಿ ದಯಾಮಯ
ಮಂದರ ಗಿರಿಧರ ಸರಸಿ ದಯಾಮಯ ಸಿಂಧು ತಿಲಕ ಶ್ರೀ ಕಮಲಮುಖಿಯೇ ಸುಂದರಿಯೇ ಆನಂದದ ಸಿರಿಯೇ ಶ್ರೀ ಕಮಲಮುಖಿಯೇ ಸುಂದರಿಯೇ ಆನಂದದ ಸಿರಿಯೇ ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ ನಯನ ಮನೋಹರಿಯೇ ಗಂಧ ಪರಿಮಳವಾದರಿಸಿ ಮಂದಹಾಸದಿಂದ ಎನ್ನವರಿಸಿ ಗಂಧ ಪರಿಮಳವಾದರಿಸಿ ಮಂದಹಾಸದಿಂದ ಎನ್ನವರಿಸಿ ಮನ ಮಂದಿರದಳು ನೆಲೆಸಿ ಮನ ಮಂದಿರದಳು ನೆಲೆಸಿ ಪ್ರಣಯಾನಂದದ ತನಿರಸ ಬೀರುವ ಪ್ರಣಯಾನಂದದ ತನಿರಸ ಬೀರುವ ಚೆಲುವಿನ ತಾರೆಯ ಬಲವನ್ನು ತೋರೆಯ ನಿನಗು ನೀಲಾಂಬರಿ ಚಲುವಿನ ತಾರೆಯ ಒಲವನ್ನು ತೋರೆಯ ಮಿನುಗು ನೀಲಾಂಬರಿ ಚಲುವಿನ ತಾರೆಯ ಒಲವನ್ನು ತೋರೆಯ ಮಿನುಗು ನೀಲಾಂಬರಿ ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ ನಯನ ಮನೋಹರಿಯೇ ನಯನ ಮಂದರ ಗಿರಿಧರ ಸರಸಿ ದಯಾಮಯ ಮಂದರ ಗಿರಿಧರ ಸರಸಿ ದಯಾಮಯ ಸಿಂಧು ತಿಲಕ ಶ್ರೀ ಕಮಲಮುಖಿಯೇ ಸುಂದರಿಯೇ ಆನಂದದ ಸಿರಿಯೇ ಸಿಂಧು ತಿಲಕ ಶ್ರೀ ಕಮಲಮುಖಿಯೇ ಸುಂದರಿಯೇ ಆನಂದದ ಸಿರಿಯೇ ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ ನಯನ ಮನೋಹರಿಯೇ ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ ನಯನ ಮನೋಹರಿಯೇ. ಅಂಧಕಾರವನೆಂದಿಗೆ ನೀಗುವೆಯೋ ಲೋಕ ಬಾಂಧವ ಹೀನಾಗಿ ಜನಿಸಿದರು ಹೆಣ್ಣಿನ ಜನ್ಮ ಬೇಡವೋ ಓದಿ
ಪ್ರಾಣ ಸಮಸ್ತ ನೀನೇ. ಬೆಚ್ಚದಿರು ಈ ಭೀಮನ ಕೆಚ್ಚೆದೆಯ ರಾಣಿ, ಪಾಂಡವರ ಪಣಿವೇಣಿ. ವೈರಿ ಗುರುಕುಲ ಹದಮರನು ಒಲಿಸುವೆನು, ವೈರಿ ಗುರುಕುಲ ಹದಮರನು ಒಲಿಸುವೆನು. ಸಿರಿಯಿನ್ ಮೆರೆದು ದುರಹಂಕಾರನೆ, ಸಿರಿಯಿನ್ ಮೆರೆದು ದುರಹಂಕಾರ ಧಿಕ್ಕರಿಸಿ ಬಲು ಸೊಕ್ಕಿನಿಂದ ವೈರಿ ಗುರುಕುಲ ಹದಮರನು ಒಲಿಸುವೆನು. ಅನುಜರೆಂಬುವ ಹತ್ತರ ಎಲ್ಲರೂ ಸೊತ್ತಿದ ಕುರುಡರ ಕೊಂಡಿಗಳ, ಅನುಜರೆಂಬುವ ಹತ್ತರ ಎಲ್ಲರೂ ಸೊತ್ತಿದ ಕುರುಡರ ಕೊಂಡಿಗಳ ಪಕ್ಕವೆಲ್ಲವೂ ಭಕ್ತಿಸಿ ನಮಗಲ್ಲ ಪಕ್ಕವೆಲ್ಲವೂ ಭಕ್ತಿಸಿ ನಮಗಲ್ಲ ರಕ್ಕಸರ ಲಕ್ಷಿಸದ ಮಕ್ಕಳಿಗೆ ಮುಟ್ಟಿಸ ರಣದೊಳಗೆ ಲಕ್ಷಿಸದಾಯಿ ಸಕ್ಕರೆಗೆ ಮುಟ್ಟಿಸದಿರುವೆನು ನನ್ನೊಳಗೆ. ಸಭೆಯಳು ಭಕ್ತಿಯ ಗರ್ಭವಿ ಗರಿತ, ಸಭೆಯಳು ಭಕ್ತಿಯ ಗರ್ಭವಿತ ದುರ್ಮೂರ್ತವರು ನೆಲೆಯನ್ನು ಬಗೆದು ವೈರಿ ಗುರುಕುಲಾದ ಮರನು ಒಲಿಸುವೆನು. ಸಿರಿಯಂ ಮೆರೆದೋ ದುರಹಂಕಾರವಿ, ಸಿರಿಯಂ ಮೆರೆದೋ ದುರಹಂಕಾರ ಧಿಕ್ಕರಿಸಿ ಬಲು ಸೊತ್ತಿನಿಂದ ವೈರಿ ಗುರುಕುಲ ಹದಮರನು ಒಲಿಸುವೆನು. ಗುರುಕುಲ ಹದಮರನು ತೆಗೆದು ಪಾಂಚಾಲಿ, ಈ ನನ್ನ ನೆಚ್ಚಿನ ಕತೆಗೆ ಬೆಚ್ಚಿ ಬೀಳೋದರನ್ನ ರೋಚಿನಿಂದ ಕೆಚ್ಚಿ ನುಚ್ಚು ನೂರಾಗಿಸಿ ಬಿಡುತ್ತೇನೆ. ಏಕೆ ಏಕೆ ದುಃಖಿಸುತ್ತಿರುವೆ? ದ್ರೌಪದ, ನಡೆದು ಹೋದ ಘಟನೆಗಳನ್ನು ಹಗಲಿರುಳು ನೆನೆದು ಈಗೇಕೆ ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳುತ್ತಿರುವೆ ದ್ರೌಪದ? ಈ ನಿನ್ನ ಬಹುದಿನದ ಚಿಂತೆಯೋ ಬಹುಬೇಗ ದೂರವಾಗಲು ಸನ್ನಿಹಿತವಾಗುತ್ತಿದೆ.
ಶಾಂತಳಾಗು ದ್ರೌಪದ. ಶಾಂತಿ ಶಾಂತಿ ಶಾಂತಿ. ಇನ್ನು ಬಿಟ್ಟಿಲ್ಲವೇನಣ್ಣ ಈ ನಿನ್ನ ಉಚಿತನದ ಭ್ರಾಂತಿ. ದ್ಯೂತದಲ್ಲಿ ನಮ್ಮ ಸಿರಿಯನ್ನೆಲ್ಲ ತರಿಸಿ ಘೋರ ಕಷ್ಟಪರವಿಲ್ಲದೆ ತುಂಬಿದ ರಾಜ್ಯಸಭೆಯಲ್ಲಿ ಪಾಪಾಂಚಾಲಿ ನನ್ನ ತೊಡೆಯನ್ನು ಅಲಂಕರಿಸುವೆ ಎಂದು ತೊಡೆ ತಟ್ಟಿ ಕರೆದನಲ್ಲ ಆ ಕುರುಣ ಕುನ್ನಿ ಆಗಲೂ ಶಾಂತಿ. ಹಡಿಗಡಿಗೂ ಕರಾಳ ಧೂಮಕೇತುವಿನಂತೆ ಅಡ್ಡಗಟ್ಟಿ ಕಾಡುತ್ತಿರುವೆಲ್ಲ ಆ ಕುರುಸಂತತಿಯ ಘೋರ ಕೃತ್ಯಗಳು ತಮ್ಮ ಚಿತ್ತಕ್ಕಿನ್ನು ಕಿಚ್ಚನ್ನಟ್ಟಿಸುತ್ತಿರುವೆ. ವಿಷಪ್ರಾಸನ, ಕಪಡದೂತ, ಭೀಕರ ಕಾನನ ವಾಸ, ಕೈಲಾಗದ ಹೇಡಿಗಳಂತೆ ತಲೆಮರೆಸಿಕೊಂಡು ಮುಗಿಸಿದ ಅಜ್ಞಾತವಾಸ, ಇವುಗಳ ಸ್ಮರಣೆಯನ್ನು ಒಮ್ಮೆ ಆದರೂ ಸ್ಮರಿಸಿಕೊಳ್ಳಿ. ಹಾಗನ್ನುಳಿದು ಬಾರಿ ಬಾರಿಗೂ ಈ ಶಾಂತಿವಾದವನ್ನೇಕೆ ಅಪೇಕ್ಷೆ ಗಜ? ಭೀಮಸೇನ, ನಿನ್ನ ಹೃದಯ ಅಂತಾಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆ ಸಹೋದರ. ಆದರೆ ಸ್ವಲ್ಪ ಶಾಂತಿ ತಾಳು. ಪಾಂಡವರ ಅಭಯದನಾದ ಶ್ರೀಕೃಷ್ಣ ಪರಮಾತ್ಮನು ಈಗಾಗಲೇ ನಮ್ಮ ಪಕ್ಷ ವಹಿಸಿರುವೆಂದು ದೂತನು ಸಮಾಚಾರವನ್ನು ತಂದಿರುವನು. ಇನ್ನೇನು ಪರಮಾತ್ಮ ಬರುವ ವೇಳೆ ಆಯಿತು. ನಮ್ಮ ಮುಂದಿನ ನಿರ್ಧಾರವನ್ನು ಆಲೋಚಿಸೋಣ. ಶಾಂತನಾಗು ಸಹೋದರ. ಕೃಷ್ಣ ಮಾಧವ ಕೃಷ್ಣ ದೇವಾನಿಂದಯತೋ ಕೃಪಾ ದಿನರದಾತ ದೇವಾನಿಂದಯತೋ ಕೃಪಾ ದೇವಾನಿಂದಯತೋ ಕೃಪಾ ಸಮ್ಮತಿದಾತ ಸುಜನರ ಪೀತ ಸಮ್ಮತಿದಾತ ಸುಜನರ ಪೀತ ಪಾಮಾತೀತ ಭಾಗ್ಯವಿದಾತ ಪಾಮಾತೀತ ಭಾಗ್ಯವಿದಾತ ಅನುದಿನ ನಿಮ್ಮ ಅನುದಿನ ನಿಮ್ಮ ಗತಪಾದವನ ಅನುದಿನ ನಿಮ್ಮ ಗತಪಾದವನ ಕನಸು ಮನಸ್ಸಿನಲ್ಲಿ ಧ್ಯಾನಿಸುತ್ತೀಯ. ಕನಸು ಮನಸ್ಸಿನಲ್ಲಿ ಧ್ಯಾನಿಸುತ್ತೀಯ. ದೇವಾನಿದಯತೋ ಕೃಪಾ ದಿನರದಾತ ದೇವಾನಿದಯತೋ ಕೃಪಾ ದೇವಾನಿದಯತೋ ಕೃಪಾ ಕೃಷ್ಣ ಕೃಷ್ಣ ಪಾಂಡಪುತ್ರನ ಪ್ರಾಮಗಳನ್ನು ಸ್ವೀಕರಿಸುವ ವಿಜಯಶಾಲಿ ಹಾಗೂ ಧರ್ಮನಂದನ. ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನದ ಪರಮ ಪುರುಷೋತ್ತಮ ನಮ್ಮ ಮೊರೆಯನ್ನಾಲಿಸಿ ನಮ್ಮ ಪಕ್ಷ ವಹಿಸಿದ ದೇವ. ಹೇ ದೇವ, ನೀವು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಬಹಳ ಬಹಳ ಅಪರಾಧದ್ದು ದೇವ. ಧರ್ಮನಂದನ, ನನ್ನೊಂದು ಇಷ್ಟೊಂದು ಹೊಗಳುವೆ ಏಕೆ? ಕರ್ತವ್ಯ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದಂತಿರಲಿ, ತಮಗೆ ಬರಬೇಕಾದ ಅರ್ಧ ರಾಜ್ಯ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರಿ ಧರ್ಮನಂದನ? ಪರಮಾತ್ಮ, ಧರ್ಮನಂದನ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನೇನು ದೇವ?
ಅದಕ್ಕಿಂತ ಉಭಯರು ಶಾಂತಿಯಿಂದ ಬಾಳುವುದು ಒಳ್ಳೆಯದಲ್ವೇ ಪ್ರಭು? ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ, ಸಮರವನ್ನೊಲ್ಲೆನ್ನಯ್ಯ ಕಮಲಾಕ್ಷ, ಸಮರವನ್ನೊಲ್ಲೆನ್ನಯ್ಯ ಕಮಲಾಕ್ಷ, ಜಲದ ಬುಗುಳಿಯಂತೆ ಸಿರಿಭೋಗ ಸ್ವರ, ಜಲದ ಬುಗುಳಿಯಂತೆ ಸಿರಿಭೋಗ ನಶ್ವರ ಹಿಮದಲ್ವಯ್ಯ ಆಶಾಶ್ವತ ನರಜನ್ಮ, ಹಿಮದಲ್ವಯ್ಯ ಆಶಾಶ್ವತ ನರಜನ್ಮ, ಹಿಮದಲ್ವಯ್ಯ ಆಶಾಶ್ವತ ನರಜನ್ಮ. ಪರಮಾತ್ಮ, ಹಿಮದಲ್ವಯ್ಯ ಆಶಾಶ್ವತ ನರಜನ್ಮ, ಸಮರವನ್ನೊಲ್ಲೆನ್ನಯ್ಯ ಕಮಲಾಕ್ಷ. ದರೆಯದುರಾಸೆಗೆ ಕಳ್ಳಕ ಬಯಸಿ ನರಹತ್ಯೆಗೆ ನಾವು ಗುರಿಯಾಗುವುದೇ, ದರೆಯದುರಾಸೆಗೆ ಕಳ್ಳಕ ಬಯಸಿ ನರಹತ್ಯೆಗೆ ನಾವು ಗುರಿಯಾಗುವುದೇ, ಗುರು ಬಾಂಧವರ ಶವಗಳ ಕಾಮುದೆ, ಗುರು ಬಾಂಧವರ ಶವಗಳ ಕಾಮುದೆ, ಹೆಣ್ಣು ಒಂದು ಮಣ್ಣಿಗೋಸ್ಕರ. ಪರಮಾತ್ಮ, ಮಣ್ಣಿಗೋಸ್ಕರ ಇನ್ನಹನೇಕರು ಒಡೆದಾಗಿ ಮೈದರು. ಇನ್ನಹನೇಕರು ಒಡೆದಾಗಿ ಮೈದರು, ಭರತ ಭೂಮಿಯನ್ನು ಯಾರಾಡಿದರು, ಭರತ ಭೂಮಿಯನ್ನು ಯಾರಾಡಿದರು, ಸಮರವನ್ನೊಲ್ಲೆನ್ನಯ್ಯ ಕಮಲಾಕ್ಷ, ಜಲದ ಬಬುಳಿಯಂತೆ ಸಿರಿಭೋಗ ನಶ್ವರ. ಹೌದಲ್ಲ? ಜಲದ ಬಬುಳಿಯಂತೆ ಸಿರಿಭೋಗ ನಶ್ವರ ಹಿಮದಲ್ವಯ್ಯ ಆಶಾಶ್ವತ ನರಜನ್ಮ, ಹಿಮದಲ್ವಯ್ಯ ಆಶಾಶ್ವತ ನರಜನ್ಮ, ಸಮರವನ್ನೊಲ್ಲೆನ್ನಯ್ಯ ಕಮಲಾಕ್ಷ, ಸಮರವನ್ನೊಲ್ಲೆನ್ನಯ್ಯ ಯದುಪತಿ. ಪರಮಾತ್ಮ, ಧರ್ಮನಂದನ, ಇಷ್ಟೊಂದು ಅನರ್ಥಗಳು ನಡೆಯಬಾರದೆಂದು ನನ್ನ ಆಲೋಚನೆ. ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧವೆಂಬ ಎಮ್ಮಾರಿಯ ಬಾಗಿ ತುತ್ತಾಗಿಸಿ ಕಲುಷಿತೆಯಾದ ಭರತ ಭೂಮಾತೆಯ ಹೆಪ್ಪುಗಟ್ಟಿದ ರಕ್ತದ ಕಣಗಳನ್ನು ಆ ಧಾವ ಜಲದಿಂದ ಪವಿತ್ರಗೊಳಿಸಲಿ ಹೇಳಿ ಕೃಷ್ಣ. ಆದ್ದರಿಂದ ನೀನು ನಮ್ಮ ಕಡೆ ಸಂಧಾನಿಯಾಗಿ ಆ ದುರ್ಯೋಧನ ಬಳಿಗೆ ಹೋಗಿ ಶಾಂತಿ ಸಂಧಾನಗಳಿಗೆ ಪ್ರಯತ್ನಿಸು ಮುಕುಂದ. ಧರ್ಮನಂದನ, ಪರಮಾತ್ಮ, ಸತ್ಪುರುಷರ ಹೃದಯ ಮಂದಿರವು ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧೆ ಇದು. ಇದಕ್ಕೇನೋ ನಿನ್ನ ಅಭಿಪ್ರಾಯವು ಸಮ್ಮತವಾದರೆ ನೀನ್ನೀ
ಸಹೋದರರ ಅಭಿಮತ? ನಮ್ಮಗಳ ಅಭಿಮತವೇ ಕೃಷ್ಣ. ಮಂದಮತಿಯ ಗೌರವದ ತಂದೆ ನಮಗೆ ಸಲ್ಲದು. ಮಂದಮತಿಯ ಗೌರವದ ತಂದೆ ನಮಗೆ ಸಲ್ಲದು. ತಂದೆ ಪಾಂಡು ಜನಕ ನಾಣೆ ವಂದಿಸಿ ಬೇಡಿದೆ ನಿನಗೆ. ತಂದೆ ಪಾಂಡು ಜನಕ ನಾಣೆ ವಂದಿಸಿ ಬೇಡಿದೆ ನಿನಗೆ. ಮಂದಮತಿಯ ಗೌರವದ ತಂದೆ ನಮಗೆ ಸಲ್ಲದು. ಭಿಕ್ಷೆ ಬೇಡುವುದಕ್ಕೆ ರಾಜ್ಯ ಅವರಪ್ಪನ ಆಸ್ತಿಯೇ. ಭಿಕ್ಷೆ ಬೇಡುವುದಕ್ಕೆ ರಾಜ್ಯ ಅವರಪ್ಪನ ಆಸ್ತಿಯೇ. ಸಮವಯಸ್ಸಿಯೇ ದುಡಿದಿದ್ದಾರೆ. ಸಮವಯಸ್ಸಿಯೇ ದುಡಿದಿ ಕಬ್ಬಿನ ಕುಳಿರಕ್ಕತರ ಗರ್ವ ಸೇವೆ ತಡೆಯಲು. ಕಬ್ಬಿನ ಕುಳಿರಕ್ಕತರ ಗರ್ವ ಸೇವೆ ತಡೆಯಲು. ಮಂದಮತಿಯ ಗೌರವದ ತಂದೆ ನಮಗೆ ಸಲ್ಲದು. ತಂದೆ ನಮಗೆ ಸಲ್ಲದು. ತಂದೆ ನಮಗೆ ಸಲ್ಲದು. ಕೃಷ್ಣ, ನಮ್ಮಗಳ ಅಭಿಮತಕ್ಕೆ ಅಗ್ರಜನೆಂಬ ಗೊಡ್ಡ ಧರ್ಮದ ಕಟ್ಟು ಬೃಹದಾಕಾರ ಕೋಟೆಯಂತೆ ಭದ್ರವಾಗಿ ಬೆಳೆಸಿ ನಿಂತಿದೆ. ಅದನ್ನು ಭೇದಿಸಿ ಮುಂದೂಡುವೆಂದರೆ ಮಾತೃ ಎಂಬ ಪಾಶ ನಮ್ಮನ್ನು ಅಡಿಗಡಿಗೂ ನಮ್ಮನ್ನು ಅಡಗಡಿಸಿದೆ. ಸುಡಬೇಕು ನಮ್ಮ ಈ 7 ಜನ್ಮವನ್ನ. ಅಂದರೆ ನಿನ್ನ ಮಾತಿನ ಅರ್ಥ ಭೀಮಸೇನ ನೀನು ಸಹ ಸಂಧಿಗೆ ಸಮ್ಮತಿಸಿದ. ಇನ್ನು ಅರ್ಜುನ? ಪರಮಾತ್ಮ, ಅರ್ಜುನ ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುತ್ತಿರುವೆ? ಆದಿಯಿಂದಲೂ ಅವಮಾನ, ಅಪಜಯ, ಅರಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಅವುಗಳನ್ನೆಲ್ಲ ಬೇಗನೆ ತೊಲಗಿಸಿ ಮುಂಬರಲು ಪ್ರಯತ್ನಿಸಿದರೆ ಅಗ್ರಜ ನಮ್ಮ ಮಮಕಾರದ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಧಿಕ್ಕಾರವಿರಲಿ ಕೃಷ್ಣ ಈ ನಮ್ಮ 7 ಜನ್ಮಕ್ಕೆ. ಅರ್ಜುನ, ನೀನೂ ಸಹ ಸಂಧಿಗೆ ಸಮ್ಮತಿಸಿದಂತಾಯಿತು. ತಂಗಿ ದೃಪದ ನರೇಂದ್ರ ನಂದಿನಿ ಏಕಮ್ಮ ತಿನ್ನಲಾಗಿರುವೆ. ನಿನ್ನ ಪತಿಗಳ ಅಭಿಪ್ರಾಯವು ನಿನಗೂ ಸಮ್ಮತ ತಾನೇ? ಅಣ್ಣ, ಪತ್ನಿಗಾದ ಅವಮಾನದ ಕಡೆಗೆ ಸ್ವಲ್ಪವೂ ಗಮನ ಕೊಡದ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮ ಸಮ್ಮತವೆಂತಲೂ ನ್ಯಾಯ ಸಮ್ಮತವೆಂತಲೂ ಹೇಗೆ ನಿರ್ಧರಿಸುವುದು ಅಣ್ಣ? ಜನಾರ್ದನ ವೇಣುಲೀಲಾ ತೋರದಿಹೆಯೇ ತೋರದಿಹೆಯೇ ಗುಣಿ ಕರುಣಾ ಕೃಷ್ಣ ಕೃಷ್ಣ
ಕೈ ಹಿಡಿದ ಪತ್ನಿಯನ್ನು ವಜ್ರ ವೈಢೂರ್ಯಗಳ ಪರಿ ಪಂಥದಲ್ಲಿ ಪಣವಾಗಿರಿಸಿ ಸೋತ ಧರ್ಮಪ್ರಭು ಇವರು ನನ್ನ ಪತಿ. ಛೇ, ಇನ್ನು ಬಂಡಿ ಕೂಳನ್ನೇ ತಿನ್ನುತ್ತಿದ್ದ ಬಂಡ ಭಕನನ್ನೇ ಕೊಂದ ಮಹಾಧೂರ್ತಾಂಡ ಭೀಮಸೇನ, ನಿನಗೇಕೆ ಈ ಗದಾದಂಡ? ಅದನ್ನು ಬಿಸಿಟು ಕೈಗೆ ಹಿಡಿದುಕೊ. ಸಾಕು, ನಿಲ್ಲಿಸು ನಿನ್ನ ವಾಕ್ಪಟತ್ವವನ್ನು. ಸೃಷ್ಟಿಯ ಸಮಸ್ತ ಶಕ್ತಿಯೇ ಎದುರಾಗಲಿ, ಸಪ್ತ ಸಾಗರಗಳೇ ಬೋರ್ಗರೆಯಲಿ, ಕುಲಗಿರಿಗಳೇ ಚಲಿಸಲಾಗಲಿ, ಪರ್ವತಾಗ್ರಗಳೇ ಶೋಧಿಸಲಿ, ಶಕ್ತಿ ಯೋಚಿಸುವಾದ ಧರ್ಮ ಹಿಂಗದೆ ಆ ಕುರುಕುಲವನ್ನು ತಲೆ ಎತ್ತಲು ಬಿಡುವುದಿಲ್ಲ. ಪಾಂಚಾಲಿ ಕೇಳುವ ಪಾಂಚಾಲಿ, ಸಾವಿರಾರು ಆನೆಗಳ ಬಲವುಳ್ಳ ಈ ರೋಗಾಂತ ಸಮ್ಮತರಾದ ಈ ಭೀಮಸೇನ ಪರಾಕ್ರಮದಲ್ಲಿ ನಿನಗೆ ಅನುಮಾನ ಉಂಟಾದ ಮೇಲೆ ಮುಂದೆ ನೋಡ್ತಿರು ಈ ಜಗಜಟ್ಟಿ ಮಲನ ಚಾತುರ್ಯತೆಯನ್ನ. ಇನ್ನು ಪರಶುವನಿಂದಲೇ ಪಾಶುಪತಾಸ್ತ್ರವನ್ನು ಪಡೆದು ಅರ್ಜುನ, ಫಲ್ಗುಣ, ಪಾರ್ಥ, ಕಿರೀಟಿ, ಗಾಂಧೀವಿ, ಶ್ವೇತವಾಹನ, ಭೀವತ್ಸು, ಧನಂಜಯ, ಸವ್ಯಸಾಚಿ, ಜಿಷ್ಣು, ಅಭಭ, ದಶನಾಮಧೇಯ ಪರಮವೀರ, ನಿನಗೆ ಈ ಗಾಂಧೀವ ಬೇರೆ ಕೇಳು. ಅದನ್ನು ಮೂಲೆಯಲ್ಲಿರಿಸಿ ಕೈಗೆ ಬಲನನ್ನು ತೊಟ್ಟುಕೊ. ಪಾಂಚಾಲಿ, ನಿನ್ನ ತಂದೆ ಏರ್ಪಡಿಸಿದ ಸ್ವಯಂವರ ಕಾಲದಲ್ಲಿ ಯಾವ ದುರ್ಯೋಧನ, ದುಶ್ಯಾಸನ, ಕರ್ಣ, ರಾಜಾದಿರಾಜ ವೀರಗಳೆಲ್ಲರೂ ಧನುಸ್ಸನ್ನು ಬಗ್ಗಿಸದೆ, ಮತ್ಸ್ಯಂತ್ರವನ್ನು ಭೇದಿಸದೆ ಸೋತು ಸಭೆಯೊಳಗೆ ತಲೆ ತಗ್ಗಿಸಿಕೊಂಡು ಕುಳಿತಿರುವಾಗ ಧನಂಜಯನಾದ ನಾನು ಧನುಸ್ಸನ್ನು ಬಗ್ಗಿಸಿ ಮತ್ಸ್ಯಂತ್ರವನ್ನು ಭೇದಿಸಿ ನಿನ್ನನ್ನು ವರಿಸಲಲ್ಲವೇ ಪಾಂಚಾಲಿ? ನನ್ನ ಮೇಲೆ ನಿನ್ನ ಸಂದೇಹ? ಚಚೆ, ಎಷ್ಟೇ ಆಗಲಿ ಹೆಂಗಸಿನ ಮನಸ್ಸೇ ಸಂದೇಹ. ಅಣ್ಣ, ಇವರಾರೂ ನನ್ನ ಪತಿಗಳಲ್ಲ, ನನ್ನ ಭಾಗದ ಮೃತ್ಯು ಸ್ವರೂಪರು. ನನ್ನ ಪಂಥವನ್ನು ಈಡೇರಿಸಿಕೊಳ್ಳಬೇಕಾದರೆ ನಾನೇ ನನ್ನ ದುರ್ಗಿಯಾಗಿ ಅಂದು ನೆರೆದ ಸಭೆಗಳ ನಡುವೆ ನನ್ನ ಜನಗೆ ಕೈ ಚಾಚಿದವನ ಒಡಲನ್ನು ಸೀಳಿ ಅವನ ಬಿಸಿನೆತ್ತರಿನಿಂದ ನನ್ನ ಪಂಥವನ್ನು ಪೂರೈಸಿಕೊಳ್ಳುವೆ. ಇಲ್ಲವಾದ ಅಗ್ನಿಸುತೆಯಾದ ನಾನು ಚಿತೆಯನ್ನೇರಿ ಪ್ರಾಣತ್ಯಾಗ ಮಾಡಿಕೊಳ್ಳುವೆನು. ಓ, ಈಗ ಚೆನ್ನಾಯಿತು. ಸಹಜರೈವರ ಅಭಿಪ್ರಾಯವೇ ಒಂದು, ನನ್ನ ತಂಗಿ ದ್ರೌಪದಿಯ ಅಭಿಪ್ರಾಯವೇ ಒಂದು.
ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ ಕೃಷ್ಣ? ಅದಕ್ಕೆ ನೀನೇನು ಮಾಡುವೆ? ಏಕೆ ಈಕೆಯ ಅಭಿಪ್ರಾಯವು ಹೀಗಾಯಿತಲ್ಲ ಎಂದು ಕೇಳಿದೆನಷ್ಟೇ. ಅವಳು ಹೇಳಿದ್ದನ್ನ ನೀನು ಸಹ ಕೇಳಿದೆಯಲ್ಲ, ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದ ಆಗುವ ಪ್ರಯೋಜನವೇನೇ ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ, ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮ ಕರ್ತವ್ಯ ತಾನೇ. ಏಕೆ ಏಕೆ ಇನ್ನುಳಿದ ನಾಲ್ವರುಗಳು ಅವಳಿಗೆ ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಲಿ. ಅದಕ್ಕೂ ಈ ಭೀಮನಿಗೂ ಯಾವುದೇ ಸಂಬಂಧವಿಲ್ಲ. ಸಂಬಂಧವಿಲ್ಲ? ಅಬ್ಬಾ, ಸಂಬಂಧವಿಲ್ಲದೆ ಅಂದು ಕುರುಸಭೆಯಲ್ಲಿ ಬಂದ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತದಿ ಮಡದಿ ಪಾಂಚಾಲಿಯ ಬಿರುಮುಡಿಯ ಕಟುಸುವೆನೆನುತಂ ಎನಗದ ದಂಡದಿ ಆ ದುರ್ಯೋಧನನ ತೊಡೆಯ ಪುಡಿಗುಟ್ಟುವೆನೆನುತಂ ನುಡಿದೆಯ ಗಂಡುಗಲಿ ಡಂಬದ ನುಡಿಯ ಭಾವ ನುಡಿದು ಮರೆತೆಯೋ ಮರೆತು ನಿದ್ರೆಯೊಳಿಹೆಯೋ ಇಡಂಬ ಮನೋಹರ. ಅಡಗಲಿ ನಿನ್ನಿ ಕೋಹ ಕಂಟಕದ ಕರ್ಕಶದ ಕರುಳಿರುವ ಬಿರುಡಿ ಕಣ್ಣೀರ ಕರೆದಿರುವಲ್ಲವೇ? ನಿನ್ನಿ ಕಣ್ಣೀರಿಗೆ ಬದಲಾಗಿ ಹಾಗೆ ಹಿಂದಿನ ಕಣ್ಣಲ್ಲಿ ಶತಸಹಸ್ರ ಮಿಡಿ ಕಂಬನಿ ಹರಿಸುವೆ. ಕಾಲನೇ ಕೌರವನಿಗೆ ಬೆಂಬಲವಾಗಿ ನಿಲ್ಲಲಿ. ಕಲಕಿ ಕೌರವರ ಕುರು ಸಮುದ್ರ ಸೆಳೆತರುವೆನಾ? ದುರ್ಯೋಧನ ದುಶ್ಯಾಸನೆಂಬ ದುಷ್ಟ ಕೀಟಗಳ ನಂತರ ಬಗೆದು ದುಶ್ಯಾಸನನ ಒಡೆದ ಉಳಿಗುಟ್ಟಿ ಪಾತಕ ದುರ್ಯೋಧನ ತೊಳೆಯ ದ್ರೌಪದ ಸುತ್ತೆ ಗಟ್ಟಿಸುವೆ ನಿನ್ನಿ ಬಿರುಮುಡಿಯ ಪಡೆದಿರುವೆತೆಯ ನರಕ ಮರ್ದನ ಕೇಳೆನ್ನಭಿಮತವ ಕಾರ್ಮೋಡ ಗುಡಿ ಗುಡಿ ಕೆಳಗೆ ಈ ಭೂಮಿ ನಡುವೆ ನಡುವೆ ಹುಟ್ಟಿ ರಭಸದಲ್ಲಿ ಸಪ್ತ ಕರೆಯಲಿ. ಕಾರ್ಮೋಡ ಗುಡಿ ಗುಡಿ ಈ ಭೂಮಿ ನಿರಿದು 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 ಹುಟ್ಟಿ ರಭಸದಲ್ಲಿ ಸಪ್ತ ಕರೆಯಲಿ. ಕುರುವರ ಶಿರವ ಕಡಿಯದ ಬಿಡನ ಕುರುವರ ಶಿರವ ಕಡಿಯದ ಬಿಡ ದರದಿ ದಂಡದಲ್ಲಿ ಮಲಗಿದ ಜಯವ ದರದಿ ದಂಡದಲ್ಲಿ ಮಲಗಿದ ಕುರುಕುಲವ ಕಡಿದಿರುವೆ ಕುರುಕುಲವ ಕಡಿದಿರುವೆ. ಕುರುವಂಶವನ್ನು ಪರಿಪಾಲಿಸಿದ್ದು ಕುರುವಂಶವನ್ನು ಪರಿಪಾಲಿಸಿ ಕಾರ್ಮೋಡ ಗುರಿ ಗುರಿ ಈ ಭೂಮಿ ಗಿರಿ ಗಿರಿ ಹುಟ್ಟಿ ರಭಸದಲ್ಲಿ ಸಪ್ತ ಕರೆಯಲಿ ವಾಸುದೇವ. ಭೀಮಸೇನ, ಯುದ್ಧ ಸತ ಸಿದ್ಧ. ದಯವಿಟ್ಟು ಈ ಸಂಧಿಯನ್ನು ನಿರಾಕರಿಸಿಬಿಡಿ. ಹೌದು ಜನಾರ್ದನ, ವಿಷ ಸರ್ಪಕ್ಕೆ ಹಾಲುಣಿಸಿ ಕನಿಕರಿಸಿದ್ರೆ ಆ ವಿಷವು ಅಮೃತವಾದೀತೆ. ಮರೆತರೇಕೆ ದೇವ, ನಮಗೆ ಹಿಂದೆ ನಾನಾ ವಿಧವಾದ ಕಷ್ಟ ಕ್ಲೇಶಗಳುಂಟು ಮಾಡಿದ ಆ ಪಾಷಾಂಡರೊಡನೆ ನಮಗೆ ಸಂಧಿಯೇ. ವಾಸುದೇವ, ಅರ್ಜುನ, ನಾನೊಂದು 5 ಶಪಥ ರಣದೊಳು ತೋರುವೆ. ನಾನೊಂದು 5 ಶಪಥ. ನಾನೊಂದು 5 ಶಪಥ ರಣದೊಳು ತೋರುವೆ. ನಾನೊಂದು 5 ಶಪಥ. ಅರನಿ ಭರತ ಈ ಚರನಿ ಕುಲವನ್ನು ವಧಿಸುವೆ. ಕುಲವನ್ನು ವಧಿಸುವೆ. ನಾನೊಂದು 5 ಶಪಥ ರಣದೊಳು ತೋರುವೆ. ನಾನೊಂದು 5 ಶಪಥ. ಈ ಪಾಂಡವ ಕುಲ ಸತ್ಯಂ ಅವ ಹೇಳನ ಗೈದ. ಪಾಂಡವ ಕುಲ ಸತಿಯಂ ಅವ ಹೇಳನ ಗೈದ. ಕುಲನಲ್ಲಿ ಇಲ್ಲದೆ ಅಲೆಯುವ ಕರ್ಣನ ಕೊಲ್ವೆ ನಂದನಂತ. ನಾನೊಂದು 5 ಶಪಥ ರಣದೊಳು ತೋರುವೆ. ನಾನೊಂದು 5 ಶಪಥ. ವೀರ ಪರಾಕ್ರಮ ರೈವರು ನಾವು ನಾರಿಯ
ಪಂಚಮತಿ ಎನಿಸಲಾದವೋ. ವೀರ ಪರಾಕ್ರಮ ರೈವರು ನಾವು ನಾರ್ಯ ಪಂಚವತಿ ಎನಿಸಿದ ಮಾರಿ ಹಿರಿಯನಂದಣ್ಣನ ಮಾತಿಗೆ ಮೀರದೆ ಸೋತು ಶರಣಾಗಿರುವೋಣ. ನಾನೊಂದು ರೈದ ಶಪಥ ರಣದಳು ತೋರುವೆ. ನಾನೊಂದು ರೈದ ಶಪಥ. ವಾಸುದೇವ, ಮುಖ್ಯವಾಗಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಅಚಂದ್ರತ್ವವಾಗಿ ಉಳಿಯಬೇಕಾದರೆ ನಾವು ಈ ಸಂಧಿಯನ್ನು ನಿರಾಕರಿಸಲೇಬೇಕು. ಯುದ್ಧವು ನಡೆಯಲೇಬೇಕು. ಧರ್ಮನಂದ, ಭೀಮಾರ್ಜುನರು ನಿನ್ನ ಮಾತಿಗೆ ತಲೆಬಾಗಿದರು. ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆ ದಗದಗನೆ ಹತ್ತಿ ಉರಿಯುತ್ತಿದೆ. ಅದನ್ನು ದಮನ ಮಾಡಿಕೊಳ್ಳುವ ಶಕ್ತಿ ಅವರಿಗಿಲ್ಲದೆ ಈ ರೀತಿ ತವಕ ಪಡುತ್ತಿರುವರು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಳ್ಳುವೆ ಧರ್ಮನಂದನ? ಪರಮಾತ್ಮ, ಮೊರೆ ಹಿಟ್ಟು ಬೇಡುವೆನೋ. ಅರಿಸಾರ್ವಭೌಮನಿಂದೋ ಮೊರೆ ಹಿಟ್ಟು ಬೇಡುವೆನೋ. ಕರುಣದಿ ಪಾಲಿಸೆಯ ಕೃಷ್ಣ. ಕಾನನ ವಾಸದ ಏನೇನು ಅನುಭವಿಸಿದೆವು. ಕಾನನ ವಾಸದ ಏನೇನು ಅನುಭವಿಸಿದೆವು. ಸ್ವಾತಂತ್ರ್ಯ ಬೇಡ ತಂದೆ ಈ ಪರಿಯ ದೈವತೆಯೋ. ಸ್ವಾತಂತ್ರ್ಯ ಬೇಡ ತಂದೆ ಈ ಪರಿಯ ದೈವತೆಯೋ. ಹರಿಸಾರ್ವಭೌಮನಿಂದೋ ಮೊರೆ ಹಿಟ್ಟು ಬೇಡುವೆನೋ. ಕರುಣದಿ ಪಾಲಿಸೆಯ ಕೃಷ್ಣ. ಮರು ಜನ್ಮ ನೀಡಿದರೆ ನನಗೆ ನರ ಜನ್ಮ ಬೇಡವಯ್ಯ. ಮರು ಜನ್ಮ ನೀಡಿದರೆ ನನಗೆ ನರ ಜನ್ಮ ಬೇಡವಯ್ಯ. ನರ ಜನ್ಮ ನೀಡಿದರು ಬೇಡ ಹಿರಿಯ ನನ್ನ ತಾನ. ನರ ಜನ್ಮ ನೀಡಿದರು ಬೇಡ ಹಿರಿಯ ನನ್ನ ತಾನ. ಹರಿಸಾರ್ವಭೌಮನಿಂದೋ ಮೊರೆ ಹಿಟ್ಟು ಬೇಡುವೆನೋ. ಕರುಣದಿ ಪಾಲಿಸೆಯ ಕೃಷ್ಣ. ಪರಮಾತ್ಮ, ಧರ್ಮನಂದನ, ತನ್ನ ಸಮಸ್ತ ವಿಚಾರವನ್ನು ಅರಿತ ಪ್ರಭು ನೀನು. ಇನ್ನು ಮುಂದೆ ನಿನ್ನ ಚಿತ್ತದಿಂದ ಮಾಡು ಮುಕುಂದ. ಧರ್ಮನಂದನ, ಭೀಮಾರ್ಜುನರು ಧರ್ಮನಂದನ, ನಿನ್ನ ಮನದ ನೆಮ್ಮದಿಗಾದರೂ ಸಂಧಿಯ ಕಾರ್ಯ ನಡೆಯಲೇಬೇಕು. ಭೀಮಾರ್ಜುನರ ಕೋಪಾಗ್ನಿಯ ಜ್ವಾಲೆಯು ಆರಲೇಬೇಕು. ಈ ಸಂಧಿಯಿಂದ ತಂಗಿ ದೃಪದ ನರೇಂದ್ರ ನಂದಿನಿಯ ಕಣ್ಣೀರ ಕಾಲುವೆಯು ಬತ್ತಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಅದಕ್ಕಾಗಿ ನಾಳಿನ ಕುರುಸಬೇಕು. ಆಗಲೇ ಮುಕುಂದ. ಅಣ್ಣ, ದ್ರೌಪದ, ಧರ್ಮರಾಜನ ಮಾತನ್ನು ಅನುಸರಿಸಿ ಸಂಧಿ ಮಾಡಿಕೊಂಡು ಬರಲು ಹೊರಟಿರುವೆಯ? ಏನೇ ಆದರೂ
ಈ ನನ್ನ ಬಿಚ್ಚಿದ ಮುಡಿಯನ್ನು ಗಟ್ಟಿಸಿ ಬಾರುವ ನಿನ್ನದೇ ಅಣ್ಣ. ಏಕಿ ವೇದನ ಸೋದರಿ, ಏಕಿ ವೇದನೆ ಸೋದರಿ, ಚಿಂತಿಸದಿರು ನಾನಿರುವೆ, ಚಿಂತಿಸದಿರು ನಾನಿರುವೆ, ಏಕಿ ವೇದನೆ ಸೋದರಿ. ದುರುಳರು ನಿನ್ನನ್ನು ಸಭೆಯೊಳಗಂದು ಗುರಿಗಳು ತಂದು ಸರ್ವರೆದುರಿನವರು ಮಾನ ಪಡೆಯುವ ಸಮಯದಿ ನಂದು. ದುರುಳರು ನಿನ್ನನ್ನು ಸಭೆಯೊಳಗಂದು ಗುರಿಗಳು ತಂದು ಸರ್ವರೆದುರಿನವರು ಮಾನ ಪರಿಸುವ ಸಮಯದಿ ನಂದು. ಕೃಷ್ಣ 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 ಮುಕುಂದ ಗೋವಿಂದ ಗೋಪಾಲ ಎಂದು, ಕೃಷ್ಣ ಮುಕುಂದ ಗೋವಿಂದ ಗೋಪಾಲ ಎಂದು ಮೊರೆ ಇಡುತ್ತಾ ಎನ್ನ ಕರೆಯಲ್ಲ ಚೆನ್ನ ಬಂದು, ಮೊರೆ ಇಡುತ್ತಾ ಎನ್ನ ಕರೆಯಲ್ಲ ಕ್ಷಣ ಬಂದು, ಮರೆಯಲ್ಲಿ ನಿಂತು ರಕ್ಷಿಸಲಿಲ್ಲವೇ ಓಡಿ ಬಂದು. ಏಕೆ ವೇದನೆ ಸೋದರಿ, ಚಿಂತಿಸದಿರು ನಾನಿರುವೆ, ಏಕೆ ವೇದನೆ ಸೋದರಿ ಸಹೋದರಿ. ತಂಗಿ, ಸರ್ವ ಪ್ರಕಾರದಿಂದಲೂ ಆ ದುರ್ಯೋಧನನ್ನು ಕೆರಳಿಸಿ ಯುದ್ಧಕ್ಕೆ ಅಣಿ ಮಾಡಿಕೊಂಡು ಬರುವೆ. ನೀನಿನ್ನು ನಿಶ್ಚಿಂತೆಯಿಂದ ಇರೋ. ಹಾಗೆ ಆಗಲಿ ಅಣ್ಣ.